ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ನಮ್ಮ RCB ವಿಡಿಯೋ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಪ್ರಾಬ್ಲಿ ರಿಲೀಸ್ ಆಗ್ಬೋದು, ಯಾರ್ಯಾರು ರಿಟರ್ನ್ ಆಗ್ಬೋದು ಅಂತ ರಿಟೆನ್ಷನ್ ಆ್ಯಂಡ್ ರಿಲೀಸ್ ನಾನು ನನ್ನ ಪ್ರಕಾರ ಈ ಪ್ಲೇಯರ್ ರಿಟರ್ನ್ ಆಗ್ಬೋದು, ರಿಲೀಸ್ ಆಗ್ಬೋದು ಅನ್ನೋದನ್ನ ಹೇಳಿದ್ದೆ. ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ಒಂದೆರಡು ವಿಡಿಯೋ ಹಿಂದೆ ಇದೆ. ಸೊ ಇವಾಗ CSK ಟೀಮ್ನ ಎತ್ಕೊಳ್ಳುವಂಥ ಸಮಯ. CSK ಪ್ರತಿಯೊಬ್ಬ ಪ್ಲೇಯರ್ನ ಅನಲೈಸ್ ಮಾಡಿಬಿಟ್ಟು ಯಾರು ರಿಟರ್ನ್ ಆಗ್ಬೋದು, ಯಾರು ರಿಲೀಸ್ ಆಗ್ಬೋದು ಅನ್ನೋದನ್ನ ನನ್ನ ಪ್ರಕಾರ ಹೇಳ್ತೀನಿ. ನನ್ನ ಪ್ರಕಾರ ಇದು ರಿಪೋರ್ಟ್ಸು, ರ್ಯೂಮರ್ಸು ಅದು ಇದು ಏನಿಲ್ಲ. ನನ್ನ ಪ್ರಕಾರ ರಿಟರ್ನ್ ಆಗಬೇಕು, ರಿಲೀಸ್ ಆಗಬೇಕು ಅನ್ನೋ ಥರ CSKಗೆ ಏನು ಬಿಡೋ ಹಾಳಾಗೋಗ್ಲಿ ಅವನ ಅಜ್ಜಿ ಹೆಂಗಾರು ಬಿದ್ದುಕೊಂಡು ಸಾಯ್ಲಿ ಅವ್ರ ಟೀಮು, ನಮ್ಮ RCB ಬಗ್ಗೆ ಮಾತ್ರ ಮಾತಾಡಬೇಕು ನೀನು ಅಂತ ಹೇಳೋರೆ ಜಾಸ್ತಿ ಗೊತ್ತು. ಬಟ್ ಆದರೂ ಇಲ್ಲಪ್ಪ, CSK ಫ್ಯಾನ್ಸ್ಗಳೆಲ್ಲ ಇರ್ತಿರಲ್ಲ, ಸೊ ಅವ್ರಿಗೂ ಪಾಪ ನೋಡಬೇಕು ಅಂತ ಅನ್ಸುತ್ತಲ್ವ ಅವ್ರ ಟೀಮ್ದು, ಅದಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ. ಸೊ ಓಕೆ, CSK ಟೀಮಲ್ಲಿ 25 ಜನ ಇದ್ದಾರೆ. 25ರಲ್ಲಿ 7 ಜನ ಓವರ್ಸೀಸ್ ಆಯಿತು ಅಂದರೆ ಇನ್ನು ಮಿಕ್ಕಂಥವ್ರೆಲ್ಲ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಹಾಕೊಂಡಿರೋದಿವರು. ಸೊ ಮೊದಲನೇ ಪ್ಲೇಯರ್ ಹೆಸರನ್ನ ತಗೊಂಡ್ಬಿಡೋಣ. ಇಟ್ಸ್ MSD. 4 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು. ಆ್ಯಂಡ್ ಈ ಪ್ಲೇಯರು ಖಂಡಿತ ರಿಟೈನ್ ಆಗೇ ಆಗ್ತಾರೆ, ನೆಕ್ಸ್ಟ್ ಸೀಸನ್ನ ಆಡ್ತಾರೆ. 4 ಕೋಟಿಗೆ ಇವ್ರನ್ನ 100% ನಾವು ಹೇಳಿಲ್ಲ ಅಂದ್ರೂ ಕೂಡ ರಿಟೈನ್ ಮಾಡೋದ್ರಿಂದ MS ಧೋನಿ ರಿಟೈನ್ ಆಗೇ ಆಗ್ತಾರೆ. ಪ್ಲೇಯರ್ ನಂಬರ್ 2 ಇಟ್ಸ್ ರವೀಂದ್ರ ಜಡೇಜಾ. ರಿಲೀಸ್ ಆಗ್ತಾರ, ಆಪ್ಷನ್ಗೆ ಬರ್ತಾರ. 18 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು ಲಾಸ್ಟ್ ಸೀಸನು. ಇವ್ನು ರಿಟೈನ್ ಮಾಡ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಖಂಡಿತ ರಿಟೈನ್ ಮಾಡಿದ್ರೆ ಆ್ಯಂಡ್ ರಿಟೈನ್ ಮಾಡಬೇಕು. ಯಾಕಂದರೆ ಪ್ರೂವ್ ಮಾಡ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಸಲ ಎಷ್ಟು ಗೆಲ್ಲಕ್ಕೆ ಆಗೋದಿಲ್ಲ ಅಂಥ ಸೀನ್ಗಳಲ್ಲೆಲ್ಲ ಟ್ರೋಫಿ ಗೆಲ್ಲುವಂಥ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಜಡೇಜಾ ಅವರು. ಇವ್ರನ್ನ ಬಿಟ್ಬಿಟ್ರೆ ಆಗ್ಬಿಡ್ತದ? ಖಂಡಿತ ಇವ್ರನ್ನ ರಿಟೈನ್ ಮಾಡೇ ಮಾಡ್ತಾರೆ, ಬಿಟ್ಕೊಂಡು ಕೊಡೋದಿಲ್ಲ ಆಪ್ಷನ್ಗೆ. ಸಾಕಷ್ಟು ರಿಪೋರ್ಟ್ಸ್ ಬರ್ಬೋದು ಅವ್ರು ಬಿಡ್ತಾರೆ ಇವ್ರು ಬಿಡ್ತಾರೆ ಅಂತ, ಬಟ್ ನನ್ನ ಅನಿಸಿಕೆ ಇವ್ರನ್ನ ಬಿಡೋದಿಲ್ಲ. ರಾಹುಲ್ ತ್ರಿಪಾಠಿ 3.40 ಕೋಟಿ ಕೊಟ್ಬಿಟ್ಟು ತೊಗೊಂಡಿರ್ತಾರೆ ಇವ್ರನ್ನ. ನನ್ನ ಪ್ರಕಾರ ಇವ್ರನ್ನ ಬಿಡುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಬಟ್ ಗೊತ್ತಿಲ್ಲಪ್ಪ, CSK ಅವ್ರು ಬ್ಯಾಕ್ ಮಾಡ್ತಾರಲ್ಲಪ್ಪ, ಸ್ವಲ್ಪ ಅಂಕಲ್ ಟೈಪ್ ಆಗಿರೋರ್ನೆಲ್ಲ, ಸ್ವಲ್ಪ ವಯಸ್ಸಾಗಿರೋನ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋನೆಲ್ಲ ಬ್ಯಾಕ್ ಮಾಡಿಬಿಟ್ಟು ಇಲ್ಲ ಇವ್ರಿಗೆ ಅವಕಾಶ ಕೊಡೋಣ ಆ ಥರ ಕೊಡ್ತಾರಲ್ಲ, ಆ ಥರ ಕೊಟ್ಟರು ಕೊಡ್ಬೋದು. ಬಟ್ ನನ್ನ ಅನಿಸಿಕೆ ಪ್ರಕಾರ ಇವ್ರನ್ನ ರಿಲೀಸ್ ಮಾಡ್ತಾರೆ. 3.40 ಕೋಟಿಗೆ ಇನ್ನೂ ಚೆನ್ನಾಗಿರುವಂಥ ಬೆಟರ್ ಆಗಿರುವಂಥ ಪ್ಲೇಯರ್ನ ಹುಡುಕ್ತಾರೆ ಅಂತ ರಾಹುಲ್ ತ್ರಿಪಾಠಿ ರಿಲೀಸು. ಅಂಶುಲ್ ಕಂಬೋಜ್ ಯಂಗ್ಸ್ಟರು, ಬೌಲರು, ಆಲ್ರೌಂಡರ್ ಬೇರೆ. ಇವ್ರು ಪ್ರೂವ್ ಮಾಡಿದ್ದಾರೆ ಸ್ವಲ್ಪ ಲಾಸ್ಟ್ ಸೀಸನು ಬೌಲಿಂಗಲ್ಲಿ. ಸೊ ಆದ್ದರಿಂದ ರಿಟೈನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. 3.40 ಕೋಟಿಗೆ ಇವ್ರನ್ನ ರಿಟೈನ್ ಮಾಡ್ಕೊಂತ ನನ್ನ ಪ್ರಕಾರ. ಆ್ಯಂಡ್ ಸ್ಯಾಮ್ ಕರನ್ 2.40 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು. ಸ್ಯಾಮ್ ಕರನ್ನು ಕಡಿಮೆ ರೇಟ್ಗೆ ಸಿಕ್ಕಿದೆ. 2.40 ಕೋಟಿ ಏನಂತ ಹೆವಿ ಪ್ರೈಸ್ ಏನಲ್ಲ. ಸ್ಯಾಮ್ ಕರ್ನ ಬಿಡ್ತಾರ, ಲಾಸ್ಟ್ ಸೀಸನ್ ಅಂತ ಹೆವಿ ಪ್ರೂವ್ ಮಾಡಿಲ್ಲ. 1-2 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಬ್ಯಾಟಿಂಗ್ ಸಖತ್ತಾಗಿ ಆಡಿದ್ರು 1-2-3 ಮ್ಯಾಚಲ್ಲಿ. ಅದು ಬಿಡ್ತವನೇ ಏನು ಹೆವಿ ಪ್ರೂವ್ ಮಾಡಿಲ್ಲ. ಬಟ್ ಆದರೂ ಸಹ ಸ್ಯಾಮ್ ಕರ್ನ ಖಂಡಿತ CSK ಅವರು ಈ ಕಮ್ಮಿ ಪ್ರೈಸಲ್ಲಂತೂ ಬಿಡೋದಕ್ಕೆ ಹೋಗೋದಿಲ್ಲ. ಎಷ್ಟೆಷ್ಟು ಕೋಟಿ ಕೊಟ್ಬಿಟ್ಟು ತಗೊಂಡಾಗಲೇ ಬಿಡಲಿಲ್ಲ. ಇನ್ನು 2.40 ಕೋಟಿಗೆ ಬಿಟ್ಬಿಡ್ತಾರೆ ಸ್ಯಾಮ್ ಕರನ್ನ, ಖಂಡಿತ ಬಿಡೋದಿಲ್ಲ. ಇಲ್ಲಿ ಮೇಲ್ಗಡೆ ಕಂಡಿರುವಂಥ ಲಿಸ್ಟಲ್ಲಿ ನನ್ನ ಅನಿಸಿಕೆ ಪ್ರಕಾರ ರಿಲೀಸ್ ಆಗುವಂಥದ್ದು ಅಂದರೆ ನಾನು ಹೇಳಿರೋ ಪ್ರಕಾರ ರಾಹುಲ್ ತ್ರಿಪಾಠಿ ಅಷ್ಟೇನೆ. ಆ್ಯಂಡ್ ನ್ಯಾಥನ್ ಅಲೀಸ್. ಸೊ ನ್ಯಾಥನ್ ಅಲೀಸು 2 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ರು. ನ್ಯಾಥನ್ ಅಲೀಸು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಡೋದಾಗಲೇ ಒಂಥರ ಆಡ್ತಾರೆ, ಈ ಕಡೆ ಆಡಿದಾಗಲೇ CSK ಆಡೋದಾಗಲೇ ಒಂಥರ ಆಡ್ತಾರೆ. ಸೊ ಸ್ವಲ್ಪ ಅನ್ಸರ್ಟೈನ್ ಆಗಿದೆ. ಸೊ ನ್ಯಾಥನ್ ಅಲೀಸ್ ಪರವಾಗಿಲ್ಲ, ಇವಾಗ ಚೆನ್ನಾಗೇನೆ ಆಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ಪರವಾಗಿ. ಆದ್ದರಿಂದ 2 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಏನು ಬಿಟ್ಬಿಡೋದಿಲ್ಲ ಅಂತ ಅನ್ನಿಸ್ತಾ ಇದೆ, ಮೇಲ್ ನೋಡಕ್ಕೆ ಹಂಗೆ ಅನ್ನಿಸ್ತಾ ಇದೆ. ದೀಪಕ್ ಹೂಡಾ ನೆಕ್ಸ್ಟ್ ಪ್ಲೇಯರು. ನನ್ನ ಪ್ರಕಾರ 1.70 CR ಇವ್ರಿಗೆ ವರ್ತ್ಲೆಸ್ಸು. ಲಾಸ್ಟ್ ದಿನ ವರ್ತ್ಲೆಸ್ ಆಗಿ ಆಡಿದ್ದಾರೆ. ಆದ್ದರಿಂದ ಇವ್ರನ್ನ ಬಿಡ್ತು ಅಂದರೆ ಆಪ್ಷನ್ಗೆ ಅನ್ಸೋಲ್ಡ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಇವ್ರು ಪಕ್ಕ ಆಪ್ಷನ್ಗೆ ಹೋದ್ರು ಅಂತಂದರೆ 50 ಲಕ್ಷ ಬೆಸ್ಟ್ ಪೇಜ್ ಇಟ್ಕೊಂಡು ಹೋಗ್ತಾರೆ. ಹಂಗೂ ಬೇಕು ಅಂದರೆ ಇವ್ರು 50 ಲಕ್ಷಕ್ಕೆ ತೊಗೊಬೋದು. 1.70 CR ಕೊಡುವಂಥ ಅಗತ್ಯತೆ ಏನಿಲ್ಲ. ದೀಪಕ್ ಕೂಡ ನನ್ನ ಪ್ರಕಾರ ಅನ್ಸೋಲ್ಡ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸಿದೆ, ಬಿಡ್ತಾರೆ ದೀಪಕ್ ಕೂಡನ. ಆ್ಯಂಡ್ ಜೇಮಿ ಓವರ್ಟನ್ 1.50 CR ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು. ಓವರ್ಟನ್ನ ಬಿಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಏನಂತ ಮಟ್ಟಿಗೆ ಏನು ಪ್ರೂವ್ ಮಾಡಲಿಲ್ಲ ಲಾಸ್ಟ್ ಸೀಸನು, ಡೀಸೆಂಟ್ ಪ್ರದರ್ಶನ ಅಷ್ಟೇನೆ. ಸೊ ಅದರಿಂದ ಬಿಡುವಂಥ ಲಕ್ಷಣ 1.50 CRಗೆ. ವಿಜಯ್ ಶಂಕರ್ 1.20 CR. ವಿಜಯ್ ಶಂಕರ್ ಏನಂತ ಹೆವಿ ಅಮೌಂಟ್ ಏನು ಕೊಟ್ಟಿಲ್ಲ, ಒಳ್ಳೆ ಆಲ್ರೌಂಡರ್ನೇ, ಕರೆಕ್ಟಾಗಿ ಯುಟಿಲೈಸ್ ಮಾಡಲಿಲ್ಲ ಅಷ್ಟೇ ಲಾಸ್ಟ್ ಮ್ಯಾಚು. ಸಿಕ್ಕಂಥ ಅವಕಾಶನ ಇವರು ಅಷ್ಟೇ ಅಷ್ಟೊಂದನ್ನು ಹೆವಿ ಮಟ್ಟದಲ್ಲಿ ಯೂಸು ಕೂಡ ಮಾಡ್ಕೊಳ್ಳಲಿಲ್ಲ. ರನ್ನೇ ಬಾಲ್ ಆಡಿದ್ರು, ಆಪರ್ಚುನಿಟಿ ಸಿಕ್ದು. ಬ್ಯಾಟಿಂಗ್ RCB ಮೇಲೆ ಸಿಕ್ಕಿತ್ತು ಆಪರ್ಚುನಿಟಿ, ಎಲ್ಲ ರನ್ನೇ ಬಾಲ್ ಆಡ್ತಾಯಿದ್ರು. ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂದರು, ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ವಿಜಯ್ ಶಂಕರ್ಗೆ ತಲೆ ಮೇಲೆ ಸ್ವಲ್ಪ ಬಡ್ದು, ಇಲ್ಲ ಗುರು ನೆಟ್ಗೆ ಆಡಬೇಕು, ನೆಟ್ವಾಗಿ ಆಡಂಗಿದ್ರೆ ಇರು, ಇಲ್ಲಾಂದರೆ ಹೋಗುವಂಥ ಒಂದು ಸ್ವಲ್ಪ ಬುಧವಾದ ಹೇಳ್ಬಿಟ್ಟು ಆಡಿಸಿದ್ರು ಅಂತಾರೆ. ನೆಟ್ಟಿಗೆ ಆಡಿದ್ರೆ ಈ ಸೀಸನ್ ಅಂತ ಅಂದ್ಕೊಂಡಿದ್ದೀನಿ. ಅಂತ ಹೆವಿ ಅಮೌಂಟ್ ಕೊಟ್ಟಿಲ್ದಿರೋ ಕಾರಣದಿಂದ 1.20 CRಗೆ ರಿಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಜಯ್ ಶಂಕರ್ನ. ಆ್ಯಂಡ್ ವಂಶ್ ಬೇಡಿ 55 ಲಕ್ಷ ಕೊಟ್ಬಿಟ್ಟು ಈ ವಿಕೆಟ್ ಕೀಪರ್ ಬ್ಯಾಟರ್ನ ತಗೊಂಡಿದ್ರು. ಏನು ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಷ್ಟೇ. MS ಧೋನಿ ಹೆಂಗಿದ್ರು ಆಡಿದ್ದಾರೆ. ಈ ವಂಶ್ ಬೇಡಿನ ರಿಟೈನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಅವಕಾಶನೇ ಕೊಟ್ಟಿಲ್ಲ ಅಲ್ಲಿ, ಪಾಪ ಬಿಟ್ಟರೆ ಹೆಂಗಿರುತ್ತೆ ಹೇಳಿ.
ಖಂಡಿತ ರಿಟೈನ್ ಮಾಡ್ತಾರೆ 55 ಲಕ್ಷಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಶೇಖ್ ರಶೀದ್ ಅಂತ ಬ್ಯಾಟರ್ನ ತೊಗೊಂಡಿದ್ರು 20 ಲಕ್ಷ ಕೊಟ್ಬಿಟ್ಟು. ಸೊ ಇವ್ರನ್ನ ಆಡಿಸಿಲ್ಲ ಎಲ್ಲೂ ಕೂಡ, ಇವ್ರನ್ನ ಬಿಡುವಂಥ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. ಮುಖೇಶ್ ಚೌಧರಿ 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು ಈ ಬೌಲರ್ನ. ಮುಖೇಶ್ ಚೌಧರಿನೂ ಪರವಾಗಿಲ್ಲ, ರಿಟೈನ್ ಮಾಡಿಕೊಂಡ್ರೆ 30 ಲಕ್ಷ ಕೆಲಸಕ್ಕೆ ಬರ್ತಾರೆ. ಏನು ಲಾಸ್ಟ್ ಸೀಸನ್ ಅಷ್ಟೇನು ಹೆವಿಯಾಗಿ ಅವಕಾಶ ಏನು ಸಿಕ್ಕಿಲ್ಲ ಅಂದ್ರೂ ಕೂಡ ಮುಖೇಶ್ ಚೌಧರಿ ಯಾವತ್ತಿದ್ರು ಕೂಡ ಏನು ಕಮ್ಮಿ ಪ್ರೈಸ್ ಅದು 30 ಲಕ್ಷ, ರಿಟೈನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ರಶೀದ್ ಅವ್ರನ್ನ ರಿಲೀಸ್ ಮಾಡೋ ಸಾಧ್ಯತೆ ಈ ಬ್ಯಾಟರ್ನ ಜಾಸ್ತಿನೇ ಕಾಣಿಸ್ತಿದೆ. ಕಮಲೇಶ್ ನಾಗರ್ಕೋಟಿ ಫಸ್ಟ್ ರಿಲೀಸ್ ಮಾಡ್ರಪ್ಪ, ರಿಲೀಸ್ ಮಾಡಿಬಿಡ್ರಿ ಕಮಲೇಶ್ ನಾಗರ್ಕೋಟಿನ. ಏನಕ್ಕೆ ಇಟ್ಕೊಂಡಿದ್ರೆ ನಾಗರ್ಕೋಟಿನ ಅಲ್ಲಿ? ಏನಕ್ಕೆ KKR ಒಂದಷ್ಟು ವರ್ಷ ಇಟ್ಕೊಂಡ್ರು, ಸುಮ್ಮನೆ ಕೆಲ್ಸಕ್ಕೆ ಬಂದಿರ್ತಾರೆ. ಇವರೊಂದು ಇವಾಗ ಇಟ್ಕೊಂತವ್ರೆ, ಏನಕ್ಕೆ ಇಟ್ಕೊತೀರಾ? ಬಿಟ್ಟು ಕಳಿಸ್ರಿ ಕಮಲೇಶ್ ನಾಗರ್ಕೋಟಿನಲ್ಲಿ. ಆಡ್ಸಲ್ಲ ಮಾಡಲ್ಲ, ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀರಾ? ಆಮೇಲೆ ರಾಮಕೃಷ್ಣ ಘೋಷ್ ಅಂತ ಒಬ್ಬರು ಆಲ್ರೌಂಡ್ರನ್ನ 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. ಇವ್ರಿಗೂ ಕೂಡ ಏನು ಆಪರ್ಚುನಿಟಿ ಸಿಕ್ಕಿಲ್ಲ ಅಲ್ಲಿ. ನೋಡಿ, ಒಂದು ಸೀಸನ್ ಆಪರ್ಚುನಿಟಿ ಸಿಕ್ಕಿಲ್ದಿರ ಒಂಥರ ಬಿಡಬೇಕು ಇವ್ರನ್ನ ಅಂತಂದರೆ ಆಗೋದಿಲ್ಲ. ಒಟ್ಟಲ್ಲಿ CSK ಸಿಕ್ಕಾಪಟ್ಟೆ ಸ್ಕ್ರೂಟಿನಿ ಅಂತೂ ಈ ಸೀಸನ್ ಮಾಡ್ತಾರೆ. ಹೊಸ ಪ್ಲೇಯರ್ಸ್ನ ತೊಗೊಳ್ಳೋ ವಿಚಾರದಲ್ಲಿ, ಅಂದರೆ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳನ್ನ ತಗೊಳ್ಳೋ ವಿಚಾರದಲ್ಲಿ ಕೂಡ ಸಿಕ್ಕಾಪಟ್ಟೆ ಸ್ಕ್ರೂಟಿನಿ ಅಂತೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರಾಮಕೃಷ್ಣ ಅವ್ರನ್ನೂ ಕೂಡ ಬಿಡುವಂಥ ಸಾಧ್ಯತೆ ಇದೆ. ಶ್ರೇಯಸ್ ಗೋಪಾಲ್ ಬೌಲರ್ 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. ಏನಕ್ಕೆ ಶ್ರೇಯಸ್ ಗೋಪಾಲ್ನ ಇಟ್ಕೊಂಡಿದ್ದೀರಾ? ಸಿಕ್ತು ಆಪರ್ಚುನಿಟಿ, ಇಲ್ಲ ಅಂತಲ್ಲ, ಅಲ್ಪ ಸ್ವಲ್ಪ ಆಪರ್ಚುನಿಟಿ ಸಿಕ್ತು. ಅದರಲ್ಲಿ ಇವರೇನು ಅಂಥ ಮಟ್ಟಿಗೆ ಪ್ರೂವ್ ಕೂಡ ಮಾಡ್ಕೊಳ್ಳಿಲ್ಲ. ಶ್ರೇಯಸ್ ಗೋಪಾಲ್ನ ರಿಲೀಸ್ ಮಾಡಿದ್ರೆ ಒಳ್ಳೆಯದು. ಶ್ರೇಯಸ್ ಗೋಪಾಲ್ ನನ್ನ ಪ್ರಕಾರ ಅನ್ಸೋಲ್ಡ್ ಆಗೋ ಸಾಧ್ಯತೆಯೂ ಕಾಣಿಸ್ತಾ ಇದೆ. ಯಾಕಂದರೆ 30 ಲಕ್ಷಕ್ಕೆ ಲಾಸ್ಟ್ ಸೀಸನ್ ಹೋಗಿದ್ದಿದ್ರು. ಈ ಸೀಸನು ಡಿಮ್ಯಾಂಡಲ್ಲಂತೂ ಖಂಡಿತ ಇರೋದಿಲ್ಲ. ಅನ್ಸೋಲ್ಡ್ ಆಗೋ ಎಲ್ಲ ಲಕ್ಷಣಗಳಿದ್ದು ಕಾಣಿಸ್ತಾ ಇದೆ. ಆಮೇಲೆ ಆಂಡ್ರಿಸ್ ಸಿದ್ಧಾರ್ಥ್ ಅಂತ ಬ್ಯಾಟ್ರನ್ನ ಹಾಕೊಂಡಿದ್ದಾರೆ. ಸೊ ಇವರು ಡೊಮೆಸ್ಟಿಕಲ್ಲಿ ಒಳ್ಳೆ ಸದ್ದು ಮಾಡಿದ್ದಾರೆ. ಬಟ್ ಇಲ್ಲೇನೋ ಹೆಸರೇನು ಮಾಡಿಲ್ಲ ಇಲ್ಲಿ CSKಗೆ ಬಂದಾಗ. ಇನ್ಫ್ಯಾಕ್ಟ್ ಆಪರ್ಚುನಿಟಿಗಳೇ ಅಷ್ಟೇನಾಗಿ ಸಿಕ್ಕಿಲ್ಲ. ಸೊ ಅದರಿಂದ ಇವ್ರನ್ನೂ ಕೂಡ ರಿಲೀಸ್ ಮಾಡೋ ಸಾಧ್ಯತೆ ಎದೆದು ಕಾಣಿಸ್ತಾ ಇದೆ. ರಚಿನ್ ರವೀಂದ್ರ ಸದ್ದು ಮಾಡ್ತಾ ಇಲ್ಲ ರೀಸೆಂಟಾಗಿ. ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲೂ ಕೂಡ ಸದ್ದು ಮಾಡ್ತಾ ಇಲ್ಲ ರಚಿನ್ ರವೀಂದ್ರ. ಲಾಸ್ಟ್ ಸೀಸನ್ ಆದರೆ ಸದ್ದು ಮಾಡಿದ್ರು. 2023 ವರ್ಲ್ಡ್ ಕಪ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. 4 ಕೋಟಿಗೆ ಇವ್ರನ್ನ ರಿಟೈನ್ ಮಾಡ್ತಾರೆ ಅಂತ ಕೇಳಿದ್ರೆ ನನಗೇನೋ ಇದು ದ್ವಂದ್ವ ಅಂತ ಅನ್ನಿಸ್ತಿದೆ. ರಿಟೈನ್ ಮಾಡಿದ್ರು ಮಾಡ್ಬೋದು, ರಿಲೀಸ್ ಮಾಡಿದ್ರು ಮಾಡ್ಬೋದು, ಎರಡೂ ಕೂಡ ಅನ್ನಿಸ್ತಾ ಇದೆ. ಬಟ್ ರಚಿನ್ ರವೀಂದ್ರ ಒಳ್ಳೆ ಪ್ಲೇಯರೇ. ಸ್ವಲ್ಪ ಪುಷ್ ಸಿಕ್ತು ಅಂತಂದರೆ ಚೆನ್ನಾಗೆ MS ಧೋನಿ ಸ್ವಲ್ಪ ಬ್ಯಾಕ್ ಮಾಡಿಬಿಟ್ಟು ಏನಾದ್ರು ಎಕ್ಸ್ಟ್ರಾರ್ಡನರಿಯಾಗಿ ಪುಷ್ ಕೊಟ್ಟರು ಅಂತಂದರೆ ಏನಾರು ಒಂದು ಮಾಡ್ತಾರೆ ಅಂತ ಅನ್ನಿಸ್ತೆ. ಒಂದು ಗಟ್ ಫೀಲಿಂಗ್ ಅನ್ನಿಸ್ತಿದೆ ನನಗೆ, ಈ ಸೀಸನ್ ಶೈನ್ ಆಗ್ಬೋದು ರಚಿನ್ ರವೀಂದ್ರ ಅಂತ. ಸೊ ಅದನ್ನು ರಿಟೈನ್ ಮಾಡೋದೇ ಒಳ್ಳೆಯದು. ಬಟ್ 50-50 ಇದೆ ರಚಿನ್ ರವೀಂದ್ರ ವಿಚಾರ. 4 ಕೋಟಿ. ಇವಾಗ ಬರೋಣಪ್ಪ ಮೇನ್ ಕ್ಯಾಪ್ಟನ್ ವಿಚಾರಕ್ಕೆ. ಋತುರಾಜ್ ಗಾಯಕ್ವಾಡ್ 18 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡಿರ್ತಾರೆ. ಇಂಜುರಿ ಅಂತ ಅನ್ಕೊಂಡು ಏನೇನೋ ಸೀನ್ಗಳೆಲ್ಲ ಆಗೋಗ್ಬಿಡ್ತು ಲಾಸ್ಟ್ ಸೀಸನ್ನು ಅನ್ಫಾರ್ಚುನೇಟಾಗಿ. ಯಾವಾಗಲೂ ಆಗೋಗೇನೆ ಇವ್ರಿಗೆ ಯಾವಾಗಲೂ ಒಂಥರ ಅದು ಯಾವುದೋ 1 ಸೀಸನೋ 2 ಸೀಸನೋ ಸ್ವಲ್ಪ ಶೈನ್ ಆದರು. ಅದು ಬಿಡ್ತು ಅಂತಂದರೆ ಒಂದು ಸ್ವಲ್ಪ ಡಿಮ್ ಲೈಟಲ್ಲೇ ಕಾಣಿಸ್ತಾ ಇದ್ದಾರೆ ಋತುರಾಜ್ ಗಾಯಕ್ವಾಡು. ಈ ಸೀಸನು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಲೇಬೇಕು. ಇಲ್ಲ ಅಂತಂದರೆ CSK ಕ್ಯಾಪ್ಟನ್ಸಿ ಹೋಗೋದ್ರ ಜೊತೆಗೆ ಇವ್ರನ್ನೂ ಕೂಡ ಕೈ ಬಿಡಬೇಕಾದಷ್ಟೇ CSK. ಯಾಕಂದರೆ ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳಂತೂ ಕೊಡ್ತಾನೆ ಇದ್ದಾರೆ. ಕ್ಯಾಪ್ಟನ್ಸಿನೂ ಕೊಡ್ತಾ ಇದ್ದಾರೆ, ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಯುಟಿಲೈಸ್ ಮಾಡ್ಕೊಬೇಕಷ್ಟೇ. 18 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂತಾರೆ. ಮತೀಶಾ ಪತಿರಾಣ್ ರಿಟರ್ನ್ ಆಗಿದ್ದಂಥ ಪ್ಲೇಯರು 13 ಕೋಟಿಗೆ. ಖಂಡಿತ ಇವ್ರನ್ನ ರಿಟೈನ್ ಮಾಡಲೇಬೇಕು, ರಿಟರ್ನ್ ಆಗೇ ಆಗ್ತಾರೆ. ಲಾಸ್ಟ್ ಸೀಸನ್ ಸ್ಟಾರ್ಟಿಂಗಲ್ಲಿ ಅಂಥ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬರಲ್ಲ ಕೂಡ ಎಂಡ್ ಆಗ್ತಾ ಇದ್ದಂಥ ಟೈಮಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಡಿಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಲಾಸ್ಟ್ ಸೀಸನ್ ಕಾಂಟ್ರಿಬ್ಯೂಟ್ ಸಾಕಾದಾಗ ಮಾಡಿದ್ರು ಇವರು. ಸೊ ರಿಟರ್ನ್ 100% ಆಗ್ತಾರೆ. ಮತೀಶಾ ಪತಿರಾಣ MS ಧೋನಿಯ ಒಂಥರ ಬೆನ್ನೆಲುಬು ಇದ್ದಂಗೆ ಬೌಲಿಂಗ್ ಅಂತ ಬಂದಾಗ ಅವ್ರು ಇರಲೇಬೇಕು. ಆ್ಯಂಡ್ ಶಿವಮ್ ದುಬೆ 12 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು. ನನ್ನ ಪ್ರಕಾರ ಇವ್ರನ್ನ ರಿಟೈನ್ ಮಾಡ್ಕೊತಾರೆ. ಯಾಕಂದರೆ ಶಿವಮ್ ದುಬೆ ಇವಾಗ ಸ್ವಲ್ಪ ಕೆಳಗಡೆ ಹಂಗೆ ಕಾಣಿಸಿರ್ಬೋದು. ಬಟ್ ಅಟ್ ಎನಿ ಗಿವನ್ ಡೇ ಮ್ಯಾಚ್ ವಿನ್ನರೇ. CSK ಪ್ರೂವ್ ಮಾಡಿದ ಸಿಕ್ಕಾಪಟ್ಟೆ. ಲಾಸ್ಟ್ ಸೀಸನ್ ಅಷ್ಟೇ ಆಗಿಲ್ದಿರ್ಬೋದು, ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಸಕಾಲಾಗಿ ಪ್ರೂವ್ ಮಾಡಿದರೆ ಅದರಿಂದ ರಿಟೈನ್ ಆಗೇ ಆಗ್ತಾರೆ. ನೂರ್ ಅಹ್ಮದ್ ಇವ್ರನ್ನ ಬಿಟ್ಬಿಟ್ರೆ ಅಷ್ಟೇ ಇವ್ರ ಬೌಲಿಂಗೇ ಉಣ್ಕೊಂಡು ಹೊರಟೋಗ್ಬಿಡುತ್ತೆ. ನೂರ್ ಅಹ್ಮದ್ನ ಬಿಟಾನ ಉಂಟ ಇವರು. ನೂರ್ ಅಹ್ಮದ್ನ ಬಿಡೋ ಸೀನೇ ಇಲ್ಲ. 10 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು. ಆ್ಯಂಡ್ 100% ರಿಟರ್ನ್ ಮಾಡ್ತಾರೆ. ರವಿ ಅಶ್ವಿನ್ ಗೊತ್ತಲ್ಲಪ್ಪ, 9.75 CR ಅವರೇ ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ 9.75 ಕೋಟಿ ಉಳಿಯುತ್ತೆ. ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಉಳಿಯುತ್ತೆ ಇವರಿಗೆ. ಅವ್ರು ಆಲ್ರೆಡಿ ಹೋಗ್ಬಿಟ್ಟಿರೋದ್ರಿಂದ ಅವ್ರೇನು ಬಿಡೋ ಅಂತ ಅಗತ್ಯತೆ ಏನಿಲ್ಲ. ಡೆವಾನ್ ಕಾನ್ವೆ 6.25 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು. ನನ್ನ ಪ್ರಕಾರ ಡೆವಾನ್ ಕಾನ್ವೆನ ರಿಲೀಸ್ ಮಾಡಿದ್ರೆ ಒಳ್ಳೆಯದು. ರಚಿನ್ ರವೀಂದ್ರನ ರಿಟೈನ್ ಮಾಡ್ಕೊಳ್ಳಿ ಇವರು. ಡೆವಾನ್ ಕಾನ್ವೆನ ಬಿಟ್ಬಿಡ್ಲಿ. ಇಬ್ಬರು ನ್ಯೂಜಿಲೆಂಡರ್ಸ್ ಬೇಡ. ಇವ್ರ ಕೈಲಿ ಓಪನ್ ಮಾಡಿಸಿ ಎಲ್ಲ ತಗಲಾಕೊಂಡಿದ್ದೆಲ್ಲ ನೋಡಿದ್ದೀರಾ ನೀವು. ಒಬ್ಬರನ್ನ ಇಟ್ಕೊಂಡ್ರೆ ಸಾಕು. ಡೆವಾನ್ ಕಾನ್ವೆ ಇಟ್ಕೊಳ್ಳೋದೇನು ಬೇಡ. ರಚಿನ್ ರವೀಂದ್ರ ಇಟ್ಕೊಂಡ್ರೆ ಯಂಗ್ಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಏನಾದ್ರು ಮಾಡ್ಬೋದು. ಡೆವಾನ್ ಕಾನ್ವೆಗೆ ಆಗ್ತಾಯಿಲ್ಲ, ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲೂ ಆಗ್ತಾಯಿಲ್ಲ, ಎಲ್ಲೂ ಕೂಡ ಆಗ್ತಾಯಿಲ್ಲ. ಅದರಿಂದ ಇವ್ರನ್ನ ಬಿಟ್ರೆ ಒಳ್ಳೆಯದು. ಖಲೀಲ್ ಅಹ್ಮದ್ 4.80 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಸೀಸನ್ ಕೊಟ್ಟಿದ್ರೆ ಖಲೀಲ್ ಅಹ್ಮದ್. ಅದರಿಂದ 100% ರಿಟೈನ್ ಮಾಡ್ತಾರೆ. ಇನ್ನೇನು ಆಯ್ತಲ್ಲಪ್ಪ,
ಇಷ್ಟು ಜನ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇವರೆಲ್ಲ ರಿಟರ್ನ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಹೋಪ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಈ CSKR ರಿಟೆನ್ಷನ್ ಆ್ಯಂಡ್ ರಿಲೀಸ್ ಬಗ್ಗೆ ನಾನು ಹೇಳಿದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.